ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳ್ಳರ ಕೈಚಳಕ. ಕೆಎಸ್ಆರ್ಟಿಸಿ ಬಸ್ನ ಟಿಕೆಟ್ ಮೆಷಿನ್ ಅನ್ನೇ ಕದ್ದೊಯ್ದಿದ್ದಾರೆ ಕಳ್ಳರು. ಬೆಂಗಳೂರು ಶಿರ್ಸಿ ನಾನ್ ಎಸಿ ಸ್ಲೀಪರ್ ಬಸ್ ಅದು. ಆ ಬಸ್ನಲ್ಲಿದ್ದಂತಹ ಮೆಷಿನ್ ಅನ್ನ, ಅಂದರೆ ಟಿಕೆಟ್ ಮೆಷಿನ್ ಏನಿರುತ್ತೆ ಕಂಡಕ್ಟರ್ ಬಳಿಯಲ್ಲಿ, ಅದು ಜೊತೆಗೆ ಡ್ರೈವರ್ ಬ್ಯಾಗ್, ಇದೆಲ್ಲವನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಹೀಗಾಗಿ ಪರದಾಡಬೇಕಾಯ್ತು. ಮೆಷಿನ್ ಇಲ್ಲ ಅಂತ ಹೇಳಿ ತಡರಾತ್ರಿವರೆಗೂ ಕೂಡ ಬಸ್ ನಿಂತಿತ್ತು. ನಂತರ ಮ್ಯಾನ್ಯುಯಲ್ ಟಿಕೆಟ್ ಕೊಟ್ಟು ಸೇವೆ ಆರಂಭಿಸಿದ್ರು. ಖದೀಮರು ಬ್ಯಾಗ್ ಹೊತ್ತೊಯ್ದಂತಹ ದೃಶ್ಯ ಕೂಡ ನೋಡಿ ಗಮನಿಸ್ತಾ ಇದೀವಿ. ಅಲ್ಲಿ ಆ ವೈಟ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ಅದೇ ವ್ಯಕ್ತಿ ನೋಡಿ ಎಷ್ಟು ಆರಾಮಾಗಿ ಕದ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪ್ರಕರಣ. ಈಗ ಟಿಕೆಟ್ ಮಷಿನ್ ಕಳ್ಕೊಂಡು ಕಂಗಾಲಾಗಿದ್ದಾರೆ ಕಂಡಕ್ಟರ್. ಪರದಾಡಬೇಕಾಯಿತು ಕಂಡಕ್ಟರ್ ಮತ್ತು ಡ್ರೈವರ್. ಜೊತೆಗೆ ಹೀಗಾಗಿ ಪ್ರಯಾಣಿಕರು ಕೂಡ ಕಾಯಬೇಕಾಯಿತು. ತಡರಾತ್ರಿವರೆಗೂ ಕೂಡ ಬಸ್ ನಿಂತಿತ್ತು. ಟಿಕೆಟ್ ಮಷಿನ್ ಇಲ್ಲ ಅಂತಂದರೆ ಟಿಕೆಟನ್ನು ಪಡೆಯೋದು ಹೇಗೆ? ನಂತರ ಮ್ಯಾನ್ಯಲ್ ಆಗಿ ಟಿಕೆಟ್ ಕೊಟ್ಟಿದ್ದಾರೆ. ಸೇವೆ ಆರಂಭಿಸಿದ್ದಾರೆ. ತಡವಾಗಿ ಹೋಗ್ತಾನೆ, ಬಸ್ ಹತ್ತುತ್ತಾನೆ. ಬಹುಶಃ ನಿದ್ರೆಗೆ ಜಾರಿದ್ರೇನೋ ಅದೇ ಸಮಯ ನೋಡಿ ಕದ್ದೊಯ್ದಿದ್ದಾನೆ. ವಯ ಬನವಾಸಿ ಸೊರಬ ಬಸ್ಸು 1029 ಬಸ್ ಇದು. ಅವರು ಕೇಳಿದರೆ ಕಂಟ್ರೋಲರ್ ಕೇಳಿದ್ದೀವಿ. ಅವರು ಡ್ರೈವರ್ ಏನು ಕಂಡಕ್ಟರ್ ಏನು ಎಲ್ಲೋಗಿದ್ದಾರೆ ಬಂದಿಲ್ಲ. ಸುಮಾರು 10 ಗಂಟೆಯಿಂದ ಅವರು ಏನೋ ಈ ಇದು ಇದೆಲ್ಲ ಯಾವುದೋ ಟಿಕೆಟ್ ನೋಡ್ತಾರಲ್ವ, ಮಿಷಿನ್ ಇರುತ್ತಲ್ಲ, ಅದು ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದರೆ ಏನು ಏನು ಇದೆ ಗೊತ್ತಿಲ್ಲ ಏನಾಗಿದೆ. 1029 ಸಿಂಗಲ್ ಡ್ರೈವರ್ ಬಸ್ಸು, ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ. ಸುಮಾರು ಒಂದು 10-12 ಜನ ಇದ್ದೀವಿ. ರಿಸರ್ವ್ ಆಗಿದೆ. ಬಟ್ ನಮ್ಗೆ ಬೇರೆ ಯಾವ್ದಾದ್ರು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ. ಅದೇ ಅವಧಿಗೆ ಹೋಗುವ ಯಾವ್ದಾದ್ರು ಬಸ್ ಆದರೂ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಹೇಳೋದು. ಹಿಂಗಾದರೆ ನಮ್ಗೆ ಹೆಂಗೆ, ನಮ್ಗೆ ಇನ್ಫ್ಯಾಕ್ಟ್ ಅವ್ರಿಗೆ ನಮಗೆ ಅರ್ಧ ಗಂಟೆ ಮುಂಚೆ ಮೆಸೇಜ್ ಕಳಿಸ್ತಾರೆ, ಅದು ಬಂದಿಲ್ಲ. ನಮ್ಗೆ ಇದೇ ಬಸ್ ಅಂತೇಳಿ ಬಂದು ನಿಂತ್ಕೊಂಡು ಒಬ್ಬೊಬ್ರು ಕೇಳ್ಕೊಂಡು ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದು ಅಷ್ಟೇ, ಮತ್ತೆಂತ ಇಲ್ಲ. ಸೊ ಆ ಮಿಷಿನ್ ಇಲ್ಲದೆ ಗೊತ್ತಿಲ್ಲ ಈಗ ಎಂತ. ಅವ್ರು ಕೇಳೋದಂದರೆ CC ಕ್ಯಾಮ್ರಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಯಾರು ತಗೊಂಡೋಗಿದ್ದಾರೆ.